3 ಹಸುವಿನ ಕೆಚ್ಚಲನ್ನ ಕಟ್ ಮಾಡಿರುವ ಬಗ್ಗೆ ಹಸುಗಳ ಮಾಲೀಕ ಕರ್ಣ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಹಾಲು ಕರಿಬೇಕು ಅಂತ ರಾತ್ರಿಯಲ್ಲಿ ಹಸುಗಳನ್ನ ಕಟ್ತಾ ಇದ್ವಿ. ರಾತ್ರಿ ಯಾರೋ ಬ್ಲೇಡ್ ನಿಂದ ಕೆಚ್ಚಲು ಕೊಯ್ದಿದ್ದಾರೆ. 3 ಹಸುಗಳ ಕೆಚ್ಚಲಿಗೆ ತುಂಬಾ ಗಾಯಗಳಾಗಿವೆ. ತೀವ್ರ ರಕ್ತಸ್ರಾವವಾಗಿದೆ. ಪೊಲೀಸರಿಗೆ ದೂರು ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಈಗ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಗಳು. ಇವತ್ತು ಸಿಎಂ ಸಿದ್ದರಾಮಯ್ಯ ವಿಜಯನಗರ ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಹಗರಿಬೊಮ್ಮನಹಳ್ಳಿಯ ಬಂಡಿಹಳ್ಳಿಯಲ್ಲಿ ನಡೆಯಲಿರುವ ಸರ್ವಧರ್ಮ ಸಾಮೂಹಿಕ ಮದುವೆಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ವಿಜಯನಗರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿರಾಜ್ ಶೇಖ್ ಪುತ್ರನ ಮದುವೆ ಆರತಕ್ಷಿಯ ನಿಮಿತ್ತ ಸರ್ವಧರ್ಮ ಸಾಮೂಹಿಕ ವಿವಾಹವನ್ನು ಆಯೋಜಿಸಲಾಗಿದೆ. ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮುಗಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಇವತ್ತು ಹುಟ್ಟೂರು ಕನಕಪುರದ ದೊಡ್ಡಾಲಹಳ್ಳಿಗೆ ಭೇಟಿ ನೀಡಲಿದ್ದಾರೆ. ದೊಡ್ಡಾಲಹಳ್ಳಿ ಗ್ರಾಮದಲ್ಲಿ ಜನಸ್ಪಂದನ ಸಭೆ ನಡೆಯಲಿದೆ. ಈ ವೇಳೆ ನೂತನ ನಾಡ ಕಚೇರಿ ಉದ್ಘಾಟನೆ ಕೂಡ ಮಾಡಲಿದ್ದಾರೆ. ಜೊತೆಗೆ ಸ್ವಕ್ಷೇತ್ರದಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಉಯ್ಯಂಬಳಿಯಲ್ಲಿ ಕಂದಾಯ ಇಲಾಖೆಯ ಡಿಜಿಟಲ್ ರೀಸರ್ವೆ ಯೋಜನೆಗೆ ಚಾಲನೆ ನೀಡಲಿದ್ದಾರೆ. ಹಾಗೆಯೇ ಕನಕಪುರದಲ್ಲಿ ಸಂತೆಯ ಸ್ಮಾರ್ಟ್ ಉದ್ಘಾಟನೆಯಾಗಲಿದೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ಹುಬ್ಬಳ್ಳಿಯಲ್ಲಿ ನಿರ್ಮಿಸಿರುವ ನೂತನ ಬಸ್ ನಿಲ್ದಾಣದ ಉದ್ಘಾಟನೆ ಇವತ್ತು ನೆರವೇರಲಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಸ್ಥಳೀಯ ಶಾಸಕರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. 50 ಕೋಟಿ ರೂಪಾಯಿ ವೆಚ್ಚದಲ್ಲಿ 3.7 ಎಕರೆ ವಿಸ್ತೀರ್ಣದಲ್ಲಿ ನೂತನ ಬಸ್ ನಿಲ್ದಾಣ ನಿರ್ಮಿಸಲಾಗಿದೆ. 3 ಅಂತಸ್ತಿನ ಕಟ್ಟಡದಲ್ಲಿ ಬಸ್ಗಳ ನಿಲುಗಡೆಯ ಜೊತೆಗೆ ಇತರೆ ವಾಹನಗಳ ಪಾರ್ಕಿಂಗ್, ವ್ಯಾಪಾರ ವಹಿವಾಟಿಗೆ, ವಾಣಿಜ್ಯ ಮಳಿಗೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಯಾದಗಿರಿ ನಗರಸಭೆಯ ನೂತನ ಕಟ್ಟಡದ ಕಾಮಗಾರಿ ಮುಗಿದು 1 ವರ್ಷವಾದರೂ ಉದ್ಘಾಟನೆಯಾಗಿಲ್ಲ. 5 ಕೋಟಿ ವೆಚ್ಚದ ಕಟ್ಟಡ ಉದ್ಘಾಟನೆಯಲ್ಲಿ ರಾಜಕೀಯ ಶುರುವಾಗಿದೆ. ಈ ಮಧ್ಯೆ ಯಾದಗಿರಿ ನಗರಸಭೆಯ ನೂತನ ಕಟ್ಟಡದ ಮೇಲ್ಛಾವಣಿ ಉದುರಿ ಬಿದ್ದಿದೆ. ಕಟ್ಟಡದ ಉದ್ಘಾಟನೆಗೆ ನಗರಸಭೆ ಅಧ್ಯಕ್ಷರು ಮನವಿಯನ್ನ ಮಾಡಿದ್ರು. ಜಿಲ್ಲಾಡಳಿತ ಮೌನ ವಹಿಸಿದೆ. ಅರಣ್ಯ ಪ್ರದೇಶ ಒತ್ತುವರಿದಾರರಿಗೆ ದಾವಣಗೆರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಒತ್ತುವರಿ ಮಾಡಿದ 15 ಎಕರೆ ಅರಣ್ಯ ಪ್ರದೇಶವನ್ನು ಮತ್ತೆ ಅರಣ್ಯ ಇಲಾಖೆ ವಶಕ್ಕೆ ಪಡ್ಕೊಂಡಿದೆ. ಶಾಂತಿಸಾಗರದ ಗುಂಡುಂಘಟ್ಟದ ಸರ್ವೆ ನಂಬರ್ 43ರಲ್ಲಿ 15 ಎಕರೆ ವಶಕ್ಕೆ ಪಡೆಯಲಾಗಿದೆ. 15 ಎಕರೆಯಲ್ಲಿ ಬೆಳೆದ 3000 ಅಡಿಕೆ ಹಾಗೂ ಬಾಳೆ ಗಿಡಗಳನ್ನು ತೆರವು ಮಾಡಲಾಗಿದೆ. ರಾಯಚೂರಿನ ದೇವದುರ್ಗದಲ್ಲಿರುವ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದಲ್ಲಿ ಇಂದಿನಿಂದ 3 ದಿನ ಕಾಲ ಹಾಲು ಮತ ಸಂಸ್ಕೃತಿ ವೈಭವ ಕಾರ್ಯಕ್ರಮ ನಡೆಯಲಿದೆ. ಚಿಂತಕ ಪ್ರೊಫೆಸರ್ ಕೆಎಸ್ ಭಗವಾನ್ ಇವತ್ತು ಪೂಜಾರಿಗಳ ಸಮಾವೇಶ ಹಾಗೂ ಶಿವಸಿದ್ಧ ಯೋಗ ಮಂದಿರ ಶಿಲಾನ್ಯಾಸವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಚಿವ ಭೈರತಿ ಸುರೇಶ್ ಸೇರಿದಂತೆ ಸಚಿವರು, ಶಾಸಕರು ಭಾಗಿಯಾಗ್ತಾರೆ. ಇನ್ನು ಹಾಲು ಮತ ಸಂಸ್ಕೃತಿ ವೈಭವ ಕಾರ್ಯಕ್ರಮದಲ್ಲಿ ಎತ್ತುಗಳ ಭಾರ ಎಳೆಯುವ ಸ್ಪರ್ಧೆ, ನಾಟಕ ಪ್ರದರ್ಶನ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ವಿಜಯಪುರದಲ್ಲಿ ದ್ರಾಕ್ಷಿ ಬೆಳೆಗಾರರಿಗೆ ಸಂಕಷ್ಟ ಎದುರಾಗಿದೆ. ಬಬಲೇಶ್ವರ ತಾಲೂಕಿನ ಯಕ್ಕುಂಡಿ ಸುತ್ತಮುತ್ತಲಿನ ದ್ರಾಕ್ಷಿ ತೋಟಗಳಿಗೆ ಕಲುಷಿತ ನೀರು ಹರಿದು ಬರ್ತಾ ಇದೆ. ಸಕ್ಕರೆ ಕಾರ್ಖಾನೆಯಿಂದ ಕೆಮಿಕಲ್ ಮಿಶ್ರಿತ ನೀರು ದ್ರಾಕ್ಷಿ ತೋಟಕ್ಕೆ ಬಂದು ಕೈಗೆ ಬಂದ ಬೆಳೆ ನಾಶವಾಗ್ತಾ ಇದೆ. ರಾತ್ರಿ ವೇಳೆ ಹಲವು ಕಡೆ ಕೆಮಿಕಲ್ ಮಿಶ್ರಿತ ನೀರನ್ನು ಟ್ಯಾಂಕರ್ ಮೂಲಕ ಜಮೀನಿಗೆ ತಂದು ಸುರಿಯುತ್ತಿದ್ದಾರೆ ಅಂತ ರೈತರು ಆರೋಪವನ್ನು ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಔರಾದ್ ಹಾಗೂ ಕಮಲನಗರ ಪಟ್ಟಣದ 26 ಗ್ರಾಮಗಳಿಗೆ ನೀರು ಸರಬರಾಜು ಮಾಡುವಂತಹ ಮಹತ್ವಾಕಾಂಕ್ಷಿ ಯೋಜನೆ ನೆನೆಗುದಿಗೆ ಬಿದ್ದಿದೆ. 2023ರಲ್ಲಿ ಫೆಬ್ರವರಿಯಲ್ಲೇ 84 ಕೋಟಿ ರೂಪಾಯಿ ಮೀಸಲಿಟ್ಟರು. ಇನ್ನೂ 45 ಕಿಲೋಮೀಟರ್ ಉದ್ದದ ಪೈಪ್ಲೈನ್ ಅಳವಡಿಕೆ ಕಾಮಗಾರಿ ಆರಂಭವಾಗಿಲ್ಲ. ಈ ಬಗ್ಗೆ ಶಾಸಕ ಪ್ರಭು ಚೌಹಾಣ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದು, ಸರ್ಕಾರ ತಾರತಮ್ಯ ಮಾಡ್ತಿದೆ ಅಂತ ಆರೋಪವನ್ನು ಮಾಡಿದ್ರು. ಇನ್ನು ಹಲವು ಬಾರಿ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಗೆ ಶಾಸಕರು ಪತ್ರವನ್ನು ಬರೆದ್ರು. ಡೋಂಟ್ ಕೇರ್ ಎಂದಿದ್ದಾರಂತೆ. ಸ್ವಾಮಿ ವಿವೇಕಾನಂದ ಜಯಂತಿ ಹಿನ್ನೆಲೆ ಮೈಸೂರಿನಲ್ಲಿ ವಿವೇಕ ನಡಿಗೆ ಆಯೋಜಿಸಲಾಗಿತ್ತು. ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಆಯೋಜಿಸಿದ ವಿವೇಕ ನಡಿಗೆಯಲ್ಲಿ ಶಾಸಕ ಶ್ರೀವತ್ಸ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಶಾಸಕ ಎಲ್ ನಾಗೇಂದ್ರ, ಸಂಸದ ಯದುವೀರ್ ಹೆಜ್ಜೆ ಹಾಕಿದ್ದಾರೆ. ದೇಶಕ್ಕಾಗಿ ಒಂದು ಹೆಜ್ಜೆ ಘೋಷವಾಕ್ಯ ಮೂಲಕ ನೂರಾರು ಬಿಜೆಪಿ ಕಾರ್ಯಕರ್ತರು ಒಟ್ಟಿಗೆ ಹೆಜ್ಜೆ ಹಾಕಿದ್ದಾರೆ.
ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಒಳಗಾಗಿರುವಂತಹ ಚಾಮರಾಜನಗರ ಜಿಲ್ಲೆಯ ದೇಶವಳ್ಳಿ ಹಾಗೂ ಹೆಗ್ಗವಾಡಿಪುರ ಗ್ರಾಮಗಳಿಗೆ ಅಧಿಕಾರಿಗಳ ತಂಡ ಭೇಟಿ ನೀಡಿದೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳದ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ವರದಿ ಬಿತ್ತರ ಮಾಡಿತ್ತು. ಇದರ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಶಿಲ್ಪನಾಗ್ ನಿಮ್ ಜೊತೆ ನಾವಿದ್ದೇವೆ, ಯಾರು ಗ್ರಾಮ ತೊರೆಯೋ ಅಗತ್ಯವಿಲ್ಲ ಅಂತ ಹೇಳಿದ್ರು. ಅಲ್ಲದೆ ದೂರು ನೀಡೋಕೆ ಸಹಾಯವಾಣಿಯನ್ನು ತೆರೆಯಲಾಗಿದೆ. ಇದೀಗ ಗ್ರಾಮಗಳಿಗೆ ಚಾಮರಾಜನಗರ ತಹಶೀಲ್ದಾರ್ ಗಿರಿಜಾ, ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್ ಸೇರಿದಂತೆ ಅಧಿಕಾರಿಗಳ ತಂಡ ಭೇಟಿ ನೀಡಿದೆ. ಕಿರುಕುಳಕ್ಕೆ ಒಳಗಾದ ಕುಟುಂಬಗಳಿಗೆ ಅಧಿಕಾರಿಗಳು ಧೈರ್ಯ ತುಂಬಿದ್ದಾರೆ. ಪಕ್ಕದ ನಮ್ಮ ಲಿಮಿಟ್ಸ್ಗೆ ಕನ್ಸೆಷನ್ ಕಂಪ್ಲೀಟ್ ಮಾಡಬೇಕಾಯ್ತು ಅಂದಾಗ ಅವರು ವಾಪಸ್ ಮಾಡೋದು. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಪಟ್ಟಣದ ಯುವಕ ಕೌನ್ ಬನೇಗ ಕರೋಡ್ಪತಿ ಕಾರ್ಯಕ್ರಮದಲ್ಲಿ 50 ಲಕ್ಷ ಗೆದ್ದಿದ್ದಾನೆ. ಸಾಮಾನ್ಯ ವೆಲ್ಡರ್ ಮಗ ರಂಜಾನ್ ಮಲ್ಲಿಕ್ ಸಾಬ್ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಪ್ರಶ್ನೆಗೆ ಉತ್ತರಿಸಿ 50 ಲಕ್ಷ ತನ್ನದಾಗಿಸಿಕೊಂಡಿದ್ದಾನೆ. ತಂದೆಯ ಜೊತೆ ವೆಲ್ಡಿಂಗ್ ಕೆಲಸ, ಚಹಾದ ಅಂಗಡಿಯಲ್ಲಿ ಕೆಲಸ, ಬ್ಯಾಡ್ಮಿಂಟನ್ ಕೋರ್ಟ್ನಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡ್ತಿದ್ದ ಯುವಕ ಸದ್ಯ BA ಮುಗಿಸಿ ಧಾರವಾಡದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಿದ್ದಾನೆ. ಚಿತ್ರದುರ್ಗ ಜಿಲ್ಲೆಯ ವಾಣಿವಿಲಾಸ ಸಾಗರ 3ನೇ ಬಾರಿಗೆ ಕೋಡಿ ಬೀಳುವ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗ್ತಿದೆ. ವಾಣಿವಿಲಾಸ ಸಾಗರಕ್ಕೆ ಭದ್ರಾ ಜಲಾಶಯದಿಂದ ನೀರು ಹರಿತಾ ಇದ್ದು ಇತಿಹಾಸದಲ್ಲೇ 3ನೇ ಬಾರಿ ಕೋಡಿ ಬೀಳ್ತಿದೆ. ಕುಡಿಯೋ ನೀರು ಸೇರಿದಂತೆ ಅಂತರ್ಜಲ ಹೆಚ್ಚಿಸುವ ಈ ಜಲಾಶಯವನ್ನ ಮೈಸೂರು ಅರಸರು 1907ರಲ್ಲಿ ನಿರ್ಮಾಣ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೆ ಕೇವಲ 2 ಬಾರಿ ಮಾತ್ರ ಕೋಡಿ ಬಿದ್ದಿದೆ. ಚಿಕ್ಕಮಗಳೂರಿನಲ್ಲಿ ಕಾಡಾನೆ ದಾಂಧಲೆ ಮುಂದುವರೆದಿದೆ. ಹುಕ್ಕುಂದ ಗ್ರಾಮದಲ್ಲಿ ರೈತನ ಮೇಲೆ ಒಂಟಿ ಸಲಗ ದಾಳಿ ಮಾಡಿದ್ದು ರೈತನ ಸ್ಥಿತಿ ಗಂಭೀರವಾಗಿದೆ. ಮನೆಯ ಮುಂಭಾಗದ ಕಣದಲ್ಲಿ ರೈತ ನಾರಾಯಣ ಮಲಗಿದ್ದಾಗ ಸಲಗ ದಾಳಿ ಮಾಡಿದೆ. ಸ್ಥಳಕ್ಕೆ ಆಲ್ದೂರು ಅರಣ್ಯ ಇಲಾಖೆಯ ಸಿಬ್ಬಂದಿ ಭೇಟಿ ಕೊಟ್ಟು ಪರಿಶೀಲಿಸಿದ್ರು. ಇನ್ನು ಕಳೆದ 1 ತಿಂಗಳಿಂದ ಹುಕ್ಕುಂದ, ಹಂಗರವಳ್ಳಿ, ಕೆಸ್ಕೆ ಗ್ರಾಮದಲ್ಲಿ ಸಲಗದ ಹಾವಳಿ ಹೆಚ್ಚಾಗಿದೆ. ಕೊಪ್ಪಳ ಗವಿಮಠದ ಜಾತ್ರೆಗೆ ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಗವಿಸಿದ್ದೇಶ್ವರ ಜಾತ್ರೆಯ ಸಂಭ್ರಮದಲ್ಲಿ ದಾಸೋಹ ಹದ್ದೆ ವಿಶೇಷ ಇದ್ದು ಈ ಬಾರಿಯ ಜಾತ್ರೆಗೆ ವೈವಿಧ್ಯಮಯ ಖಾದ್ಯ ತಯಾರು ಮಾಡಲಾಗ್ತಿದೆ. ಸುಮಾರು 15 ಲಕ್ಷ ಜಲೇಬಿ ತಯಾರಿಕೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಿರುವಂಥದ್ದು. ದಾಸೋಹಕ್ಕಾಗಿ ಈಗಾಗಲೇ 20 ಲಕ್ಷಕ್ಕೂ ಅಧಿಕ ರೊಟ್ಟಿ ಮಾಡಲಾಗಿದ್ದು ಜನವರಿ 16ರಂದು ದಾಸೋಹದಲ್ಲಿ ಜಲೇಬಿ ಹಾಗೂ ಮಿರ್ಚಿ ಬಜ್ಜಿಯನ್ನು ಕೊಡಲಾಗುತ್ತೆ. ಸದ್ಯ ಈಗ ನಿತ್ಯವೂ ಮಾದಲಿ, ರೊಟ್ಟಿ, ಬೂಂದಿ, ಸಾಂಬಾರನ್ನು ಕೊಡಲಾಗ್ತಿದೆ. ಟನ್ ಗಟ್ಟಲೆ ತರಕಾರಿ, ತುಪ್ಪ ಮಹಾ ದಾಸೋಹಕ್ಕೆ ಬರಲಿದೆ. ಜನವರಿ 30ರವರೆಗೆ 20 ಲಕ್ಷ ಭಕ್ತರಿಗೆ ನಿತ್ಯ ದಾಸೋಹಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಟಾಮ್ ಟ್ರಾಫಿಕ್ ಇಂಡೆಕ್ಸ್ ರಿಪೋರ್ಟ್ 2024 ಬಿಡುಗಡೆಯಾಗಿದೆ. ಟ್ರಾಫಿಕ್ ಇಂಡೆಕ್ಸ್ ರಿಪೋರ್ಟ್ ಪ್ರಕಾರ ಕೋಲ್ಕತ್ತಾ ಅತಿ ಹೆಚ್ಚು ಟ್ರಾಫಿಕ್ ಹೊಂದಿರುವ ಸಿಟಿಯಾಗಿದ್ದು ಸಿಲಿಕಾನ್ ಸಿಟಿ ಬೆಂಗಳೂರು 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಡಚ್ ಲೊಕೇಶನ್ ಟೆಕ್ನಾಲಜಿ ಕಂಪ್ಯಾನಿ ಟಾಮ್ ಟ್ರಾಫಿಕ್ ಇಂಡೆಕ್ಸ್ ರಿಪೋರ್ಟ್ ಬಿಡುಗಡೆ ಮಾಡಿದೆ. ಟಾಮ್ ಟ್ರಾಫಿಕ್ ಇಂಡೆಕ್ಸ್ ರಿಪೋರ್ಟ್ನಲ್ಲಿ ಕಳೆದ ಬಾರಿ ಬೆಂಗಳೂರಿಗೆ ಮೊದಲ ಸ್ಥಾನ ಲಭಿಸಿತ್ತು. ಈ ಬಾರಿ ಕೋಲ್ಕತ್ತಾ ಮೊದಲ ಸ್ಥಾನ ಪಡೆದುಕೊಂಡಿದೆ. ಇನ್ನು ಕೋಲ್ಕತ್ತಾದಲ್ಲಿ 10 ಕಿಲೋಮೀಟರ್ ಕ್ರಮಿಸಲು 34 ನಿಮಿಷ 33 ಸೆಕೆಂಡ್ ಸಮಯ ಬೇಕಾಗಿದ್ರೆ, ಇನ್ನು ಬೆಂಗಳೂರಿನಲ್ಲಿ ಅದೇ 10 ಕಿಲೋಮೀಟರ್ ಚಲಿಸಲು 34 ನಿಮಿಷ 10 ಸೆಕೆಂಡ್ ಬೇಕಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖವಾಗಿದೆ. ಈಗ ರಾಜಕೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್ ಜೊತೆ ಕುರ್ಚಿ ಫೈಟ್ ಕೂಡ ಜೋರಾಗ್ತಾ ಇದೆ. ಇದಕ್ಕೆ ಬ್ರೇಕ್ ಹಾಕೋಕೆ ನಾಳೆ ಶಾಸಕಾಂಗ ಸಭೆಯನ್ನು ಕರೆಯಲಾಗಿದೆ. ಕಾಂಗ್ರೆಸ್ನ ಶಾಸಕಾಂಗ ಸಭೆಗೆ ಉಸ್ತುವಾರಿ ಸುರ್ಜೇವಾಲಾ ಕೂಡ ಭಾಗಿಯಾಗ್ತಾರೆ. ಸಭೆಯಲ್ಲಿ ಬಹಿರಂಗ ಹೇಳಿಕೆ ನೀಡದಂತೆ ತಾಕೀತು ಮಾಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಪವರ್ ಶೇರಿಂಗ್ ವಿಚಾರಕ್ಕೂ ಸುರ್ಜೇವಾಲಾ ಫುಲ್ ಸ್ಟಾಪ್ ಇಡಲಿದ್ದಾರೆ. ಜೆಡಿಎಸ್ ಶಾಸಕರಿಗೆ ಡಿಕೆಶಿ ಗಾಳ ಬೆನ್ನಲ್ಲೇ ಇವತ್ತು ದಳಪತಿಗಳು ಮಹತ್ವದ ಸಭೆ ನಡೆಸಲಿದ್ದಾರೆ. ಎಚ್ಡಿಕೆ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ನಿಖಿಲ್ಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟುವ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಫೆಬ್ರವರಿ 14ಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ರಾಜ್ಯಾಧ್ಯಕ್ಷರಾಗಿ ಘೋಷಣೆ ಮಾಡುವ ಸಾಧ್ಯತೆ ಇದೆ ಅಂತ ನಿಖಿಲ್ ನೇಮಕ ಸಂಬಂಧ ಜೆಪಿ ಭವನದಲ್ಲಿ ಸಭೆ ನಡೆಯಲಿದ್ದು ಸಭೆಯಲ್ಲಿ ಹಾಲಿ ಮಾಜಿ ಶಾಸಕರು, ಮುಖಂಡರು ಪಾಲ್ಗೊಳ್ಳಲಿದ್ದಾರೆ. ಜಾತಿ ಗಣತಿ ವರದಿ ಅನುಷ್ಠಾನ ವಿರೋಧಿಸಿ ಇವತ್ತು ನಡೆಯಬೇಕಿದ್ದಂತಹ ಒಕ್ಕಲಿಗರ ಸಂಘದ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಸಂಕ್ರಾಂತಿ ಹಬ್ಬದ ಬಳಿಕ ಸಭೆ ನಡೆಸೋಕೆ ಒಕ್ಕಲಿಗರ ಸಂಘದ ತೀರ್ಮಾನ ಆಗಿತ್ತು. ಕಾಂತರಾಜು ವರದಿ ಅನುಷ್ಠಾನ ವಿರೋಧಿಸಿ ಹೋರಾಟದ ರೂಪುರೇಷೆ ಸಿದ್ಧತೆ ಬಗ್ಗೆ ಸಚಿವರು, ಶಾಸಕರು, ಮುಖಂಡರುಗಳ ಉಪಸ್ಥಿತಿಯಲ್ಲಿ ಸಭೆ ನಡೆಯಬೇಕಿತ್ತು. ಸಂಕ್ರಾಂತಿ ಹಬ್ಬದ ಕಾರಣವನ್ನು ಒಡ್ಡಿ ರಾಜ್ಯ ಒಕ್ಕಲಿಗರ ಸಂಘ ಏಕಾಏಕಿ ಸಭೆಯನ್ನ ಮುಂದೂಡಿಕೆ ಮಾಡಿದೆ.
ಪ್ರಿನ್ಸೆಸ್ ರಸ್ತೆಗೆ ತಮ್ಮ ಹೆಸರಿಡುವ ವಿವಾದದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದು, ನನ್ನ ಹೆಸರಿಡೋದು ಬೇಡ ಅಂತ ಹೇಳಿದ್ರು. ಇನ್ನು ಸಿಎಂ ಹೇಳಿಕೆಯನ್ನ ಸಂಸದ ಯದುವೀರ್ ಸ್ವಾಗತಿಸಿದ್ದಾರೆ. ಪ್ರಿನ್ಸೆಸ್ ರಸ್ತೆಯ ಹೆಸರು ಬದಲಾವಣೆ ಮಾಡೋದು ಬೇಡ ಅಂತ ನಾವು ತುಂಬಾ ಹೋರಾಟ ಮಾಡಿದ್ವಿ. ಈಗ ಸಿಎಂ ಅವರೇ ನನ್ನ ಹೆಸರಿಡಿ ಅಂತ ನಾನು ಹೇಳಿಲ್ಲ ಅಂತ ಹೇಳಿದ್ದಾರೆ. ಈಗಲಾದರೂ ಕೆಲವರು ಈ ವಿವಾದವನ್ನ ಇಲ್ಲಿಗೆ ಅಂತ್ಯ ಮಾಡಿದರೆ ಒಳ್ಳೆಯದು ಅಂತ ಸಂಸದ ಯದುವೀರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಸೂರಿನ ಪ್ರಿನ್ಸೆಸ್ ರಸ್ತೆ ವಿವಾದದ ಬಗ್ಗೆ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ನಾನು ಈ ಹಿಂದೆ ಆ ರಸ್ತೆಗೆ ಯಾವುದೇ ಹೆಸರಿಲ್ಲ ಅಂತ ಸಿದ್ದರಾಮಯ್ಯ ಹೆಸರಿಡಿ ಅಂತ ಹೇಳಿದ್ದೆ. ಪ್ರಿನ್ಸೆಸ್ ರಸ್ತೆ ಹೆಸರಿದೆ ಅಂತ ತಿಳಿದ ಮೇಲೆ ನಾನೇ ವಿರೋಧ ಮಾಡಿದ್ದೆ. ಶಾಸಕ ಹರೀಶ್ ಗೌಡರಿಗೂ ಮನವಿಯನ್ನ ಮಾಡಿದ್ದೆ. ಈಗ ಸಿದ್ದರಾಮಯ್ಯ ಬಾಯಲ್ಲೇ ನಾನು ಹೆಸರಿಡಿ ಅಂತ ಹೇಳಿಲ್ಲ, ನನ್ನ ಹೆಸರು ಬೇಡ ಅಂತ ಬಂದಿದೆ. ಈಗಲಾದರೂ ಮಹಾನಗರ ಪಾಲಿಕೆ ನೋಟಿಫಿಕೇಶನ್ ವಾಪಸ್ ಪಡಿಬೇಕು ಅಂತ ಹೇಳಿದ್ರು. ಈಗ ಕ್ರೈಮ್ ಲೋಕದ ಸುದ್ದಿಗಳು. ನನ್ನ ಸಾವಿಗೆ ಪ್ರೀತಿಸಿದ ಯುವತಿಯೇ ಕಾರಣ ಅನ್ನುವಂತಹ ವಿಡಿಯೋ ಮಾಡಿ ವಿಷ ಸೇವಿಸಿ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸಕಲೇಶಪುರ ತಾಲೂಕಿನ ಬಾಳೆಗದ್ದೆ ಗ್ರಾಮದಲ್ಲಿ ಘಟನೆ ನಡೆದಿದೆ. 30 ವರ್ಷ ಕವನ ಆತ್ಮಹತ್ಯೆಗೆ ಶರಣಾದ ಯುವಕ ಈತ ಸಾಯುವ ಮುನ್ನ ವಿಡಿಯೋ ಮಾಡಿದ್ದು, ವಿಡಿಯೋದಲ್ಲಿ ನನ್ನ ಸಾವಿಗೆ ಅಂಜಲಿ ಅನ್ನೋ ಯುವತಿಯೇ ಕಾರಣ ಅಂತ ಆರೋಪ ಮಾಡಿದ್ದಾನೆ. ಹಾಗೆ ಅಂಜಲಿ ಕೊಟ್ಟಂತಹ ಕಿರುಕುಳದ ಬಗ್ಗೆಯೂ ಮಾತನಾಡಿದ್ದಾನೆ. ನನ್ನ ಸಾವಿಗೆ ಕಾರಣ ಹೇಳ್ತೇನೆ ಕೇಳಿ. ಅಂಜಲಿ 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 ವಿನಯ್ 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 ಗೌಡ PS. ಅವ್ರ ಮಿಸಸ್ ವೀಣಾ ಆಗಿ ಯಾರೇ ಆಗಲಿ. ಬೆಳಗಾವಿಯಿಂದ ಎಸ್ಕೇಪ್ ಆಗಿದ್ದ ಆಂಟಿ ಅಂಕಲ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಬೆಳಗಾವಿಯ ಮಾರಿಹಾಳದ ಬಸವರಾಜ್ ಸೀಥಿಮನಿ ಹಾಗೂ ಮಸಾಬಿ ಅನ್ನೋರು ಜನವರಿ 1ರಂದು ಎಸ್ಕೇಪ್ ಆಗಿದ್ರು. ಆದರೆ ಈವರೆಗೆ ಅವರು ಎಲ್ಲಿದ್ದಾರೆ ಅನ್ನೋ ಸುಳಿವೇ ಸಿಕ್ಕಿರಲಿಲ್ಲ. ಈಗ ಗೋವಾದಲ್ಲಿ ಬಸವರಾಜ್ ಸೀಥಿಮನಿ ಹಾಗೂ ಮಸಾಬಿ ಎಂಜಾಯ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಮಸಾಬಿ ತನ್ನ ಕೈಯಲ್ಲಿ ಪ್ರಿಯಕರ ಬಸವರಾಜ್ ಸೀಥಿಮನಿಯ ಟ್ಯಾಟೂ ಹಾಕಿಸ್ಕೊಂಡಿದ್ದಾಳೆ. ಸದ್ಯ ಟ್ಯಾಟೂ ಹಾಕಿಸ್ಕೊಂಡಿರುವಂತಹ ವಿಡಿಯೋ ಕೂಡ ಇದೀಗ ವೈರಲ್ ಆಗಿದೆ. ಜನವರಿ 1ರಂದು ಬಸವರಾಜ್ ತನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ಮುಸಾಬಿ ಜೊತೆ ಎಸ್ಕೇಪ್ ಆಗಿದ್ದ. ಆತ ಮಸಾಬಿ ಕೂಡ ಪತಿಯ ಕಾರು, ಆಸ್ತಿ ದಾಖಲೆ, ಹಣ, ಗೃಹೋಪಯೋಗಿ ವಸ್ತುಗಳ ಜೊತೆ ಬಸವರಾಜ್ ಜೊತೆ ಪರಾರಿಯಾಗಿದ್ಲು. ಫರ್ನಿಚರ್ ವ್ಯಾಪಾರಿಗೆ ನಕಲಿ ಚಿನ್ನ ಮಾರಲು ಬಂದಿದ್ದ ವ್ಯಕ್ತಿಯನ್ನ ಬಂಧಿಸಿರುವ ಘಟನೆ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ಪಟ್ಟಣದಲ್ಲಿ ನಡೆದಿದೆ. ಬೆಂಗಳೂರು LBS ನಗರದ ಸ್ಲಂ ಬೋರ್ಡ್ ನಿವಾಸಿ ದೇವಿಲಾಲ್ ಬಂಧಿತ ಆರೋಪಿಯಾಗಿದ್ದು, ಫರ್ನಿಚರ್ ವ್ಯಾಪಾರಿ ಅನ್ವರ್ ಬಾಷಾಗೆ ನಕಲಿ ಬಂಗಾರ ಮಾರಾಟಕ್ಕೆ ಯತ್ನಿಸಿದ್ದಾನೆ. 2 kg ತೂಕದ ಚಿನ್ನ ಸರವನ್ನ 30 ಲಕ್ಷಕ್ಕೆ ಕೊಡುವುದಾಗಿ ಡೀಲ್ ಮಾಡಿದ್ದ ದೇವಿಲಾಲ್ ನಡೆ ಕಂಡು ಅನುಮಾನಗೊಂಡ ಅನ್ವರ್ ಭಾಷಾ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ದೂರು ದಾಖಲಿಸಿಕೊಂಡ ಮೊಳಕಾಲ್ಮೂರು ಪೊಲೀಸರು ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ವಿನಯ್ ಕುಲಕರ್ಣಿ ಕಾರು ಸೀಸ್ ಮಾಡಿದ್ದ ಎಸಿಪಿ ಭರತ್ ರೆಡ್ಡಿ ವರ್ಗಾವಣೆಗೆ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿರುವಂತಹ ಶಾಸಕ ತೆಂಗಿನಕಾಯಿ, ಕಾಂಗ್ರೆಸ್ ಸರ್ಕಾರದ ದ್ವಂದ್ವ ನಿಲುವಿಗೆ ಈ ಘಟನೆ ಸಾಕ್ಷಿ ಅಂತ ಹೇಳಿದ್ರು. ಎಲ್ಲಾ ವಿಷಯಗಳಲ್ಲಿಯೂ ಕಾಂಗ್ರೆಸ್ ದ್ವಂದ್ವ ನಿಲುವನ್ನ ಅನುಸರಿಸುತ್ತಿದೆ. ಸಿಟಿ ರವಿ ಬಂಧಿಸಿ ಬೇಕಾಬಿಟ್ಟಿಯಾಗಿ ವರ್ತಿಸಿದ ಪೊಲೀಸ್ ಅಧಿಕಾರಿಗಳಿಗೆ ಶಹಬಾಸ್ ಗಿರಿ ಕೊಡ್ತಾರೆ. ಮಾಜಿ ಸಚಿವರ ಕಾರು ಸೀಸ್ ಮಾಡಿದವರಿಗೆ ವರ್ಗಾವಣೆ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ವಾಗ್ದಾಳಿ ಮಾಡಿದ್ರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. 144 ವರ್ಷಗಳ ಬಳಿಕ ಅತಿ ದೊಡ್ಡ ಮಹಾಪೂರ್ಣ ಕುಂಭಮೇಳವಿದು. 11,50,00,000 ರುದ್ರಾಕ್ಷಿ ಬಳಸಿ 12 ಜ್ಯೋತಿರ್ಲಿಂಗ ನಿರ್ಮಾಣ ಮಾಡಲಾಗಿದೆ. 11,000 ತ್ರಿಶೂಲಗಳು, ಪಾರ್ವತಿ ಮಾತೆ ಮೂರ್ತಿ ಸ್ಥಾಪನೆ ಮಾಡಲಾಗಿದೆ. ಲೋಕಶಾಂತಿಗಾಗಿ, ರೋಗಮುಕ್ತ ವಿಶ್ವಕ್ಕಾಗಿ ಸಂಕಲ್ಪ ಮಾಡಿ ರುದ್ರಾಕ್ಷಿ ಪೂಜೆಯನ್ನ ಮಾಡಲಾಗ್ತಿದೆ. ಮಹಾಕುಂಭಮೇಳ ಹಿನ್ನೆಲೆ ಪ್ರಯಾಗ್ರಾಜ್ಗೆ ಸಾವಿರಾರು ನಾಗ ಸಾಧುಗಳು ಆಗಮಿಸಿದ್ದಾರೆ. ಪ್ರಯಾಗ್ರಾಜ್ನಲ್ಲಿರುವ ನ್ಯೂಸ್ 18 ಕನ್ನಡ ಪ್ರತಿನಿಧಿ ನಾಗ ಸಾಧುಗಳನ್ನು ಮಾತನಾಡಿಸಿದ್ದಾರೆ. ಈ ವೇಳೆ ನಾಗ ಸಾಧುಗಳು ಮಾತನಾಡಿದ್ದು, ಧರ್ಮ ಮಾರ್ಗದಲ್ಲಿ ನಡೆಯಿರಿ ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ. ಐಐಟಿಯಲ್ಲಿ ರ್ಯಾಂಕ್ ಪಡೆದು ಕೆನಡಾದಲ್ಲಿ ಒಳ್ಳೆ ಕೆಲಸದಲ್ಲಿದ್ದ ವ್ಯಕ್ತಿಯು ನಾಗಸಾಧುವಾಗಿ ದೀಕ್ಷೆ ಪಡೆದಿದ್ದಾರೆ. ಸದ್ಯ ಅವರು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳಕ್ಕೆ ಆಗಮಿಸಿರುವಂಥದ್ದು. ಐಷಾರಾಮಿ ಜೀವನ ಬಿಟ್ಟು ಈಗ ಶಿವನ ಆರಾಧನೆಯಲ್ಲಿ ಈ ಸಾಧು ನಿರತರಾಗಿದ್ದಾರೆ. ಇನ್ನು ಈ ನಾಗ ಸಾಧುವನ್ನ ಮನೆಯವರೇ ಹೊರ ಕಳಿಸಿದ್ರಂತೆ. ಆಳವಾದ ಜ್ಞಾನ ಪಡೆದಿರುವ ಈ ಸಾಧು ಯಾವಾಗಲೂ ನಗು ನಗುತ್ತಲೇ ಇರ್ತಾರೆ. ಈಗ ದೇಶ ವಿದೇಶಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗಳು.
ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಯುಕೆಗೆ ಭೇಟಿ ಕೊಟ್ಟಿದ್ದಾರೆ. ಯುಕೆಯ ಲಂಡನ್ನಲ್ಲಿರುವ ಸ್ವಾಮಿನಾರಾಯಣ ದೇಗುಲದಲ್ಲಿ ಓಂ ಬಿರ್ಲಾ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಓಂ ಬಿರ್ಲಾ ದೇಗುಲಕ್ಕೆ ಭೇಟಿ ನೀಡಿದ ಫೋಟೋಗಳನ್ನು ದೇವಸ್ಥಾನದ ಆಡಳಿತ ಮಂಡಳಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದೆ. ಜೊತೆಗೆ ಮುಂದೆ ಪ್ಯಾರಿಸ್ನಲ್ಲೂ ಸ್ವಾಮಿನಾರಾಯಣ ದೇಗುಲ ನಿರ್ಮಾಣದ ಯೋಜನೆ ಇದೆ. ಈ ಬಗ್ಗೆ ಓಂ ಬಿರ್ಲಾ ಜೊತೆ ನಾವು ವಿಸ್ತೃತವಾಗಿ ಚರ್ಚೆ ಮಾಡಿದ್ದೇವೆ. ಸ್ವಾಮಿನಾರಾಯಣ ದೇಗುಲ ಭಾರತ ಮತ್ತು ಯುಕೆಯ ಸಂಬಂಧವನ್ನ ಇನ್ನಷ್ಟು ವೃದ್ಧಿಸಲಿದೆ ಅಂತ ಹೇಳಲಾಗಿದೆ. ಜಾರ್ಖಂಡ್ನ ಧನ್ಬಾದ್ನ ಪ್ರತಿಷ್ಠಿತ ಶಾಲೆಯ ಪ್ರಾಂಶುಪಾಲ ವಿದ್ಯಾರ್ಥಿನಿಯರ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾರೆ. ವಿದ್ಯಾರ್ಥಿನಿಯರ ಶರ್ಟ್ ಮೇಲೆ ಪೆನ್ನಿನಿಂದ ಬರೆದುಕೊಂಡಿರೋದು ಗರಂ ಆಗಿ ಅವರ ಶರ್ಟ್ ಬಿಚ್ಚಿಸಿದ್ದಾರೆ. ಶರ್ಟ್ ಬಿಚ್ಚಿಸಿ ಬರೀ ಬ್ಲೇಸರ್ನಲ್ಲೇ ಮನೆಗೆ ಹೋಗುವಂತೆ ಹೇಳಿದ್ದಾರೆ. ಪ್ರಿನ್ಸಿಪಾಲ್ ವಿರುದ್ಧ ಪೋಷಕರು ಪ್ರತಿಭಟನೆ ನಡೆಸಿದ್ದು ಸರ್ಕಾರ ತನಿಖೆಗೆ ಆದೇಶವನ್ನು ಹೊರಡಿಸಿದೆ. 80 ವಿದ್ಯಾರ್ಥಿನಿಯರು ಪೆನ್ ಡೇ ಆಚರಿಸಿ ಅಂಗಿ ಮೇಲೆ ಪೆನ್ನಿಂದ ಬರೆದುಕೊಂಡಿದ್ರು. ಇದನ್ನು ನೋಡಿ ಪ್ರಾಚಾರ್ಯರು ಶರ್ಟ್ ಬಿಚ್ಚಿಸಿದ್ದರು. ಕೊಯಮತ್ತೂರಿನ ಪುಲ್ಲಾಚಿ ಬಳಿ ಚಿರತೆಯ ಹಾವಳಿ ಹೆಚ್ಚಾಗಿದೆ. ಕಾಡು ಬಿಟ್ಟು ಹಳ್ಳಿಗಳಿಗೆ ಚಿರತೆ ಎಂಟ್ರಿ ಕೊಟ್ಟಿವೆ. ವಾಲ್ಪಾರೈ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ನಿನ್ನೆಯೂ ಸಹ ಇದೇ ಪ್ರದೇಶದಲ್ಲಿ 2 ಚಿರತೆಗಳು ನಡೆದುಕೊಂಡು ಹೋಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತಮಿಳುನಾಡಿನ ಈರೋಡ್ನಲ್ಲಿ ರಸ್ತೆಗೆ ಬಂದ ಆನೆಯೊಂದು ಹಲವು ವಾಹನ ಸವಾರರನ್ನ ಭೀತಿಗೊಳಿಸಿತು. ರಸ್ತೆಗೆ ಬಂದ ಆನೆ ವಾಹನವನ್ನ ಓಡಿಸ್ಕೊಂಡು ಬಂದಿದೆ. ಮೊಬೈಲ್ನಲ್ಲಿ ಆನೆಯ ದೃಶ್ಯ ಸೆರೆಯಾಗಿದೆ. ಏನು ಮಾಡ್ಲತ್ತಾನ? ಅಸ್ಸಾಂನ ದಿಮಾ ಹಜಾओ ಗಣಿಗೆ ಹಠಾತ್ ನೀರು ನುಗ್ಗಿದ ಪರಿಣಾಮ ಕಲ್ಲಿದ್ದಲು ಗಣಿಯಲ್ಲಿ 9 ಕಾರ್ಮಿಕರು ಸಿಲುಕಿಕೊಂಡಿದ್ದರು. ಈ ಪೈಕಿ 2 ಕಾರ್ಮಿಕರು ಸಾವನ್ನಪ್ಪಿದ್ದು 4 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಕಲ್ಲಿದ್ದಲು ಗಣಿಯಲ್ಲಿ ಸಿಲುಕಿರುವವರ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಸೇನಾಪಡೆ, ಎನ್ಡಿಆರ್ಎಫ್ ಪಡೆ ರಕ್ಷಣಾ ಕಾರ್ಯ ನಡೆಸ್ತಾ ಇದ್ದು ಗಣಿಯೊಳಗೆ ಸಿಲುಕಿರುವ ಕಾರ್ಮಿಕರನ್ನ ಜೀವಂತವಾಗಿ ಹೊರತೆಗೆಯಬೇಕು ಅನ್ನೋ ಪಣ ತೊಟ್ಟಿದ್ದಾರೆ. ಮಕರ ಸಂಕ್ರಾಂತಿಗೆ ಕೆಲವೇ ದಿನಗಳು ಬಾಕಿ ಉಳಿದಿವೆ. ಈ ಹಿನ್ನೆಲೆ ಕೇರಳದ ಪ್ರಸಿದ್ಧ ಯಾತ್ರಾ ಸ್ಥಳ ಶಬರಿಮಲೆಗೆ ಭಕ್ತ ಸಾಗರವೇ ಹರಿದು ಬರ್ತಿದೆ. ಬೆಳಗ್ಗೆಯಿಂದಲೇ ದೇಗುಲದ ಮುಂದೆ ಇರುಮುಡಿ ಹೊತ್ತು ಭಕ್ತರು ಅಯ್ಯಪ್ಪನ ದರ್ಶನ ಪಡೆಯುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಡಲಿದ್ದಾರೆ. ಜಮ್ಮು ಕಾಶ್ಮೀರದ ಬಹುನಿರೀಕ್ಷಿತ ಸೋನಾಮಾರ್ಗ್ ಸುರಂಗವನ್ನು ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಿದ್ದಾರೆ. ನಂತರ ಟನಲ್ ನಿರ್ಮಾಣ ಮಾಡಿದಂತಹ ಕಾರ್ಮಿಕರನ್ನ ಭೇಟಿ ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡುವ ಸ್ಥಳಕ್ಕೆ ಜಮ್ಮು ಕಾಶ್ಮೀರ ಸಿಎಂ ಓಮರ್ ಅಬ್ದುಲ್ಲಾ ಭೇಟಿ ಕೊಟ್ಟು ಸಿದ್ಧತೆಗಳನ್ನು ವೀಕ್ಷಣೆ ಮಾಡಿದರು. ಸೋನಾಮಾರ್ಗ್ ಟನಲ್ನಿಂದ ಕಾಶ್ಮೀರ ಪ್ರವಾಸೋದ್ಯಮಕ್ಕೆ ಹಾಗೂ ಸ್ಥಳೀಯ ಆರ್ಥಿಕ ಚಟುವಟಿಕೆಗಳಿಗೆ ಪ್ರಯೋಜನಕಾರಿಯಾಗಲಿದೆ. ಕಾರ್ಗಿಲ್ನಿಂದ ಶ್ರೀನಗರಕ್ಕೆ ರಸ್ತೆ ಸಂಚಾರ ಸುಗಮ ಆಗಲಿದೆ ಅಂತ ಹೇಳಿದರು. ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ ಪ್ರದೇಶದಲ್ಲಿ ಸಂಭವಿಸಿದ ಕಾಡ್ಗಿಚ್ಚಿನಲ್ಲಿ ಸಾವನ್ನಪ್ಪಿರುವವರ ಸಂಖ್ಯೆ 16ಕ್ಕೆ ಏರಿಕೆಯಾಗಿದೆ. 16,000 ಎಕರೆಗಳಿಗೂ ಹೆಚ್ಚು ಪ್ರದೇಶಕ್ಕೆ ಬೆಂಕಿ ಆವರಿಸಿದ್ದು ಬೆಂಕಿ ನಂದಿಸೋಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಇನ್ನು ಕಾಡ್ಗಿಚ್ಚಿನಲ್ಲಿ ಇವರಿಗೆ 12ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಇಂದು ಮುಂಬೈನಲ್ಲಿ ಬಿಸಿಸಿಐ ವಿಶೇಷ ಸಾಮಾನ್ಯ ಸಭೆ ನಡೆಯಲಿದೆ. ಸಭೆಯಲ್ಲಿ ನೂತನ ಕಾರ್ಯದರ್ಶಿಯಾಗಿ ದೇವಜಿತ್ ಸೈಕಿಯಾ ಮತ್ತು ಖಜಾಂಜಿಯಾಗಿ ಪ್ರಭ್ ತೇಜ್ ಸಿಂಗ್ ಭಾಟಿಕಾ ನೇಮಕಗೊಳ್ಳಲಿದ್ದಾರೆ. ಇಬ್ಬರು ತಮ್ಮ ತಮ್ಮ ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆಯಾಗಿರುವಂಥದ್ದು. ಇನ್ನು ಕಾರ್ಯಕ್ರಮಕ್ಕೆ ಐಸಿಸಿ ಅಧ್ಯಕ್ಷ ಜೈಶಾ ವಿಶೇಷ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ.
ನಾಳೆಯಿಂದ ದೆಹಲಿಯಲ್ಲಿ ಚೊಚ್ಚಲ ಖೋ ಖೋ ವಿಶ್ವಕಪ್ ಪಂದ್ಯಾವಳಿ ಆರಂಭವಾಗಲಿದೆ. ಭಾರತ ಖೋ ಖೋ ತಂಡದಲ್ಲಿ ಕನ್ನಡತಿ ಮೈಸೂರಿನ ಚೈತ್ರ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಬಾಲ್ಯದಿಂದಲೇ ಖೋ ಖೋದಲ್ಲಿ ಯುವತಿ ಚೈತ್ರ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ದಕ್ಷಿಣ ಭಾರತದ ರಾಜ್ಯಗಳ ಪೈಕಿ ಸದ್ಯ ಭಾರತದ ತಂಡದಲ್ಲಿ ಚೈತ್ರ ಒಬ್ಬರೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಚೈತ್ರ ಅವರ ಹುಟ್ಟೂರು ಟಿ ನರಸೀಪುರ ತಾಲೂಕಿನ ಕುರುಬೂರಿನಲ್ಲಿ ಸಂಭ್ರಮ ಮನೆ ಮಾಡಿದೆ. ವಿಜಯ್ ಹಜಾರೆ ಟ್ರೋಫಿ ಪಂದ್ಯಾವಳಿಯಲ್ಲಿ ಕರ್ನಾಟಕ ಸೆಮಿಫೈನಲ್ ಪ್ರವೇಶಿಸಿದೆ. ನಿನ್ನೆ ನಡೆದ ಬರೋಡಾ ವಿರುದ್ಧದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ 5 ರನ್ಗಳ ರೋಚಕ ಗೆಲುವನ್ನು ಸಾಧಿಸಿತು. ಕರ್ನಾಟಕದ ಪರ ದೇವದತ್ ಪಡಿಕ್ಕಲ್ ಶತಕ ಸಿಡಿಸಿದರು. ಇಂಗ್ಲೆಂಡ್ ವಿರುದ್ಧದ ಟಿ20 ಸರಣಿಗೆ ಟೀಂ ಇಂಡಿಯಾ ಪ್ರಕಟವಾಗಿದೆ. ಸೂರ್ಯಕುಮಾರ್ ಯಾದವ್ ನಾಯಕರಾಗಿದ್ದು ಅಕ್ಷರ್ ಪಟೇಲ್ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ. ಗಾಯಗೊಂಡಿರುವ ಜಸ್ಪ್ರೀತ್ ಬುಮ್ರಾ ಟೀಮ್ನಿಂದ ಹೊರಗುಳಿದಿದ್ದಾರೆ. ಇನ್ನು ವೇಗಿ ಮೊಹಮ್ಮದ್ ಶಮಿ ಟೀಂ ಇಂಡಿಯಾ ಸೇರ್ಕೊಂಡಿದ್ದಾರೆ. ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಉತ್ತಮ ಆಟ ಆಡಿರುವ ನಿತೀಶ್ ಕುಮಾರ್ ರೆಡ್ಡಿ ಸಹ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಜನವರಿ 22ರಿಂದ 5 ಪಂದ್ಯಗಳ ಸರಣಿ ಆರಂಭವಾಗಲಿದ್ದು ಜನವರಿ 22ರಂದು ಕೋಲ್ಕತ್ತಾದಲ್ಲಿ ಮೊದಲ ಪಂದ್ಯ ನಡೆಯಲಿದೆ. ಈಗ ಸಿನಿ ಲೋಕದ ಸುದ್ದಿಗಳು. ಪುಷ್ಪಟು ಕಾಲ್ತುಳಿತ ಪ್ರಕರಣದಲ್ಲಿ ತೆಲುಗಿನ ಖ್ಯಾತ ನಟ ಅಲ್ಲು ಅರ್ಜುನ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸ್ಥಳೀಯ ನ್ಯಾಯಾಲಯ ಜಾಮೀನಿನ ಷರತ್ತನ್ನು ಸಡಿಲಗೊಳಿಸಿದ್ದು ಪ್ರತಿ ಭಾನುವಾರ ತನಿಖಾಧಿಕಾರಿ ಮುಂದೆ ಹಾಜರಾಗುವುದರಿಂದ ವಿನಾಯಿತಿ ನೀಡಿದೆ. ಜೊತೆಗೆ ಅಲ್ಲು ಅರ್ಜುನ್ ವಿದೇಶಿ ಪ್ರವಾಸಕ್ಕೂ ಸಮ್ಮತಿ ಸೂಚಿಸಿದೆ. ಚಾರ್ಜ್ ಶೀಟ್ ಸಲ್ಲಿಸುವವರೆಗೆ ವಿದೇಶದಲ್ಲಿ ತಂಗಲಿರುವ ಸ್ಥಳದ ವಿವರವನ್ನು ಒದಗಿಸುವಂತೆ ನಿರ್ದೇಶಿಸಲಾಗಿದೆ. ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿರುವ ನಟ ಢಾಲಿ ಧನಂಜಯ್ ತಮ್ಮ ವಿವಾಹದ ಲಗ್ನ ಪತ್ರಿಕೆ ಹಂಚುವುದರಲ್ಲಿ ಬ್ಯುಸಿಯಾಗಿದ್ದಾರೆ. ಈಗಾಗಲೇ ಹಲವು ರಾಜಕಾರಣಿಗಳು ಹಾಗೂ ಮಠಾಧೀಶರುಗಳಿಗೆ ತಮ್ಮ ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿರುವ ನಟ ಢಾಲಿ ಧನಂಜಯ್ ಇದೀಗ ಕನ್ನಡ ಚಿತ್ರರಂಗದ ಹಲವು ನಟ ನಟಿಯರಿಗೆ ತಮ್ಮ ಲಗ್ನ ಪತ್ರಿಕೆ ನೀಡುವ ಮೂಲಕ ಮದುವೆಗೆ ಆಹ್ವಾನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಕ್ರೇಜಿ ಸ್ಟಾರ್ ರವಿಚಂದ್ರನ್, ರಮ್ಯಾ, ಜಗ್ಗೇಶ್, ತಾರಾ, ಸಪ್ತಮಿ ಗೌಡ, ನಿಖಿಲ್ ಕುಮಾರಸ್ವಾಮಿ ಹಾಗೂ ದುನಿಯಾ ವಿಜಯ್ಗೆ ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿದ್ದಾರೆ. ಹೊಸ ವರ್ಷ ಆರಂಭದಲ್ಲೇ ನಟಿ ರಶ್ಮಿಕಾ ಮಂದಣ್ಣಗೆ ಕಾಲಿಗೆ ಪೆಟ್ಟು ಬಿದ್ದಿದೆ. ಜಿಮ್ನಲ್ಲಿ ವರ್ಕೌಟ್ ಮಾಡುವಾಗ ರಶ್ಮಿಕಾ ಕಾಲಿಗೆ ಪೆಟ್ಟಾಗಿರುವಂಥದ್ದು. ಕಾಲಿಗೆ ಬ್ಯಾಂಡೇಜ್ ಹಾಕೊಂಡಿರುವಂತಹ ರಶ್ಮಿಕಾ ಸದ್ಯ ಮನೆಯಲ್ಲೇ ರೆಸ್ಟ್ ಮಾಡ್ತಿದ್ದಾರೆ. ವೈದ್ಯರು 1 ತಿಂಗಳ ಕಾಲ ರೆಸ್ಟ್ ಮಾಡೋಕೆ ಸೂಚಿಸಿದ್ದಾರಂತೆ. ಇನ್ನು ರಶ್ಮಿಕಾ ಜನವರಿ 10ರಂದು ಸಿಕಂದರ್ ಶೂಟಿಂಗ್ನಲ್ಲಿ ಪಾಲ್ಗೊಳ್ಳಬೇಕಿತ್ತು. ಆದರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ರಶ್ಮಿಕಾ ಈ ವಿಷಯವನ್ನು ಹಂಚಿಕೊಂಡಿದ್ದಾರೆ.